ಅರ್ಥಶಾಸ್ತ್ರ ಆರ್ಥಿಕತೆ ಕುರಿತಾದಂತಹ ಒಂದು ಅಧ್ಯಯನವನ್ನ ನಾವು ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಸ್ನೇಹಿತರೆ, ಒಂದು 20 ಜನ ಆರ್ಥಿಕ ತಜ್ಞರು ಒಂದು ಕಡೆ ಕೂತಿ ತಮ್ಮ ವ್ಯಾಖ್ಯೆಗಳನ್ನ ಹೇಳಿ ಅಂತ ಹೇಳಿದ್ರೆ ಅಲ್ಲಿ 20ರ ಜೊತೆಗೆ ಮತ್ತೊಂದು ವ್ಯಾಖ್ಯೆ ಬರುತ್ತೆ. ಅಂದ್ರೆ ಅರ್ಥಶಾಸ್ತ್ರ ಸಂಬಂಧ ಪರಿಪೂರ್ಣವಾದಂತಹ ವ್ಯಾಖ್ಯೆಯನ್ನ ನೀಡಲು ಸಾಧ್ಯ ಇಲ್ಲ. ಅಂದ್ರೆ ಆರ್ಥಿಕತೆ ಸಂಬಂಧ ಅಂದ್ರೆ ಹಣಕಾಸು ವ್ಯವಹಾರ ಸಂಬಂಧ ಯಾವ ಯಾವ ಚಟುವಟಿಕೆಗಳು ನಡೀತವೋ ಈ ಎಲ್ಲವನ್ನ ನಾವು ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆ ಎಂಬ ಅರ್ಥದಲ್ಲಿ ಅಥವಾ ವ್ಯಾಖ್ಯೆಯಲ್ಲಿ ನಾವು ಅಧ್ಯಯನವನ್ನ ಮಾಡ್ತೇವೆ. ಹಾಗಾದ್ರೆ ಈ ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆ ನಡೆಯುವಂತಹ ಚಟುವಟಿಕೆಗಳೇನು, ಆರ್ಥಿಕತೆಯ ಚಟುವಟಿಕೆಗಳ ಕಾರ್ಯಗಳೇನು, ಹಣದ ಚಲಾವಣೆ ಯಾವಾಗ ಬಂತು ಎಂಬುದರ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅರ್ಥಶಾಸ್ತ್ರ ಅಂದ್ರೆ ಉತ್ಪಾದನಾಂಗಗಳ ಒಂದು ಕ್ರಿಯೆಯನ್ನ ನಾವು ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ನಾವು ಅರ್ಥಶಾಸ್ತ್ರದಲ್ಲಿ 4 ಉತ್ಪಾದನಾಂಗಗಳನ್ನ ನಾವು ನೋಡ್ತೀವಿ. ಅದೇ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಈ 4 ಉತ್ಪಾದನಾಂಗಗಳ ಕ್ರಿಯೆಯನ್ನ ನಾವು ಆರ್ಥಿಕತೆ ಅಥವಾ ಉತ್ಪಾದನೆ ಅಂತ ನಾವು ಗುರುತಿಸ್ತೇವೆ. ಈಗ ಇಲ್ಲಿ ನಾವು ಭೂಮಿನ ಯಾವ ರೀತಿ ಆರ್ಥಿಕತೆಯ ಒಂದು ಭಾಗ ಅಥವಾ ಉತ್ಪಾದನಾಂಗ ಅಂತ ನಾವು ನೋಡೋದಾದ್ರೆ, ಭೂಮಿ ಇಲ್ಲದೆ ಯಾವುದೇ ಉತ್ಪಾದನೆಯನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮಾನವನ ನಾಗರಿಕತೆ ಬೆಳೆದ ರೀತಿ, ಅಂದ್ರೆ ಮಾನವನ ನಾಗರಿಕತೆಗೆ ವೇಗ ಬಂದಿದೆ ಬೆಂಕಿಯ ಸಂಶೋಧನೆಯಿಂದ. ನಂತರ ಮತ್ತಷ್ಟು ವೇಗ ಬಂದಿದ್ದು ಚಕ್ರದ ಸಂಶೋಧನೆಯಿಂದ. ಇದ್ರ ಜೊತೆಗೆ ಕೃಷಿಯ ಚಟುವಟಿಕೆ ಏನಿದೆ ಅಂದ್ರೆ ಒಂದು ಬೆಂಕಿ, ಚಕ್ರ, ಕೃಷಿಯ ಚಟುವಟಿಕೆ, ಈ 3 ಸಂಶೋಧನೆಗಳು ಮಾನವ ಒಂದೆಡೆ ನಿಂತು ಸಹಜೀವನ ನಡೆಸೋದಕ್ಕೆ ಪ್ರಮುಖ ಕಾರಣ ಆಗ್ತವೆ. ಇದರ ನಂತರ ಹಣದ ಒಂದು ಸಂಶೋಧನೆ ಆರ್ಥಿಕತೆಗೆ ವೇಗವನ್ನ ತಂದುಕೊಡುತ್ತೆ. ಅಂದ್ರೆ ಆರ್ಥಿಕತೆ ಅಂದರೆ ಏನು ಎಂಬ ಅರ್ಥವನ್ನ ನೀಡದೆ ಈ ಹಣದ ಸಂಶೋಧನೆಯ ಮೂಲಕ. ನಮ್ಗೆ ಹಣ ಇಲ್ಲ ಅಂತ ಹೇಳಿದ್ರೆ ಆರ್ಥಿಕತೆಯ ಅಧ್ಯಯನದ ಅವಶ್ಯಕತೆನೇ ಇರಲಿಲ್ಲ. ನಾವು ವಸ್ತು ವಿನಿಮಯ ಪದ್ಧತಿ ಮೂಲಕ ತಮಗೆ ಬೇಕಾದಂತಹ ವಸ್ತುಗಳನ್ನ ಪಡಿಬಹುದಾಗಿತ್ತು. ಜೊತೆಗೆ ಇಷ್ಟೊಂದು ಆಧುನಿಕತೆಯನ್ನ ಅನುಭವಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಹಣದ ಸಂಶೋಧನೆಯೇ ಆಧುನಿಕತೆಗೆ ಪೂರಕವಾದಂತಹ ವಾತಾವರಣವನ್ನ ಸೃಷ್ಟಿ ಮಾಡಿದೆ. ಸ್ನೇಹಿತರೆ, ಈ ಉತ್ಪಾದನಾಂಗಗಳನ್ನ ನಾವು ನೋಡೋದಾದ್ರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಭೂಮಿ ಅಂದ್ರೆ ನಾವಿರುವಂತಹ ಒಂದು ವಾತಾವರಣ ಅಥವಾ ಭೂಮಿ ಅಂತ ನಾವು ಕರಿತೀವಿ. ಈ ಭೂಮಿಯಲ್ಲಿ ಯಾವೆಲ್ಲ ಉತ್ಪಾದನಾ ಕ್ರಿಯೆಗಳು ನಡೀತವೋ ಅದನ್ನೆಲ್ಲವನ್ನು ಕೂಡ ನಾವು ಆರ್ಥಿಕತೆ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಭೂಮಿ ಆದ್ಮೇಲೆ ಶ್ರಮ. ಶ್ರಮ ಅಂದ್ರೆ ಒಂದು ನಮ್ಮ ಶಕ್ತಿಯನ್ನ ಉಪಯೋಗಿಸಿ ಅಥವಾ ಮಾನಸಿಕ ಶಕ್ತಿ ಆಗಿರ್ಬೋದು ಅಥವಾ ದೈಹಿಕ ಶಕ್ತಿ ಆಗಿರ್ಬೋದು, ಈ 2 ಶಕ್ತಿಗಳನ್ನ ಉಪಯೋಗಿಸಿ ವಸ್ತುಗಳನ್ನ, ಸರಕುಗಳನ್ನ ಉತ್ಪಾದನೆ ಮಾಡೋದು, ಜೊತೆಗೆ ಸೇವೆಯನ್ನ ನೀಡೋದನ್ನ ಕೂಡ ನಾವು ಶ್ರಮ ಅಂತ ನಾವು ಕರಿತೀವಿ. ಶ್ರಮ. ನೆಕ್ಸ್ಟ್ ಬಂಡವಾಳ. ಈ ಭೂಮಿ ಮತ್ತೆ ಶ್ರಮಕ್ಕೆ ನಾವು ಒಂದು ಬಂಡವಾಳವನ್ನ ಹೂಡಿಕೆ ಮಾಡಬೇಕು. ಅಂದ್ರೆ ನಮ್ಗೆ ಹಣ ಇದ್ರಷ್ಟೇ ಇವುಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ. ಈ ಬಂಡವಾಳವು ಕೂಡ ಉತ್ಪಾದನಾ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ. ಈ 3 ಅಂದ್ರೆ ಭೂಮಿ, ಶ್ರಮ, ಬಂಡವಾಳ, ಈ 3 ಇದ್ರೆ ಉತ್ಪಾದನೆ ಆಗುತ್ತಾ? ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಸಂಘಟನೆದು ಒಂದು ಬೇಕು. ಸಂಘಟನೆ ಅಂತ ಹೇಳಿದ್ರೆ ಒಬ್ಬ ಮಾಲೀಕ ಅಥವಾ ಸಂಘಟನಾಕಾರ ಈ 3 ಉತ್ಪಾದನಾಂಗಗಳನ್ನ ಒಂದೆಡೆ ಸೇರಿಸಿ ವಸ್ತುಗಳನ್ನ ಉತ್ಪಾದನೆ ಮಾಡುವಂತಹ ಒಂದು ಕ್ರಿಯೆ. ಅಂದ್ರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಇದನ್ನ ನಾವು 4 ಉತ್ಪಾದನಾಂಗಗಳು ಅಂತ ಹೇಳಿ ನಾವು ಅರ್ಥಶಾಸ್ತ್ರದಲ್ಲಿ ಗುರುತಿಸ್ತೀವಿ. ಹಾಗಾದ್ರೆ ಈ 4 ಉತ್ಪಾದನಾಂಗಗಳಿಗೆ ಇದ್ರೆ ಸಾಕ? ಖಂಡಿತವಾಗಿಯೂ ಇಲ್ಲ. ಈ 4 ಉತ್ಪಾದನಾಂಗಗಳಿಗೆ ನಾವು ಪ್ರತಿಫಲವನ್ನ ನೀಡಬೇಕಲ್ವಾ? ಖಂಡಿತವಾಗಿಯೂ ನೀಡಬೇಕು. ಆ ಪ್ರತಿಫಲವೇ ಹಣದ ರೂಪದಲ್ಲಿ ಇರುವಂತಹ ಒಂದು ಮೂಲ. ಅಂದ್ರೆ ಭೂಮಿ, ಶ್ರಮ ಮತ್ತು ಬಂಡವಾಳ, ಸಂಘಟನೆ, ಈ 4 ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲ ಒಂದು ಹಣದ ರೂಪದಲ್ಲಿ ಅಥವಾ ಮೌಲ್ಯದ ರೂಪದಲ್ಲಿ ಇರುತ್ತೆ. ಇದನ್ನೇ ನಾವು ಆರ್ಥಿಕ ಚಕ್ರ ಅಥವಾ ಉತ್ಪಾದನಾ ಕ್ರಿಯೆ ಅಂತ ನಾವು ಕರಿತೀವಿ. ಹಾಗಾದ್ರೆ ಭೂಮಿಗೆ ನಾವೇನ್ ಕೊಡ್ತೀವಿ? ಭೂಮಿಗೆ ಗೇಣಿಯನ್ನ ನಾವು ನೀಡ್ತೀವಿ. ಗೇಣಿ ಅಂತ ಹೇಳಿದ್ರೆ ನೀವು ಭೂಮಿ ಏನು ಉತ್ಪಾದನಾ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೋ ಅದಕ್ಕೆ ನೀಡುವಂತಹ ಒಂದು
ಪ್ರತಿಫಲ. ಸಾಮಾನ್ಯವಾಗಿ ನಿಮ್ಗೆ ಗೇಣಿಯ ವಿಚಾರವಾಗಿ ಮಾಲ್ತಸ್ ರವರ ಗೇಣಿ ಸಿದ್ಧಾಂತ ನಿಮ್ಗೆ ಗೊತ್ತೇ ಇದೆ. ಅಂದ್ರೆ ಹೆಚ್ಚುವರಿ ಭೂಮಿಯನ್ನ ಉತ್ಪಾದನಾ ಕ್ರಿಯೆಗೆ ತೊಡಗಿಸಿದಂತಹ ಸಂದರ್ಭದಲ್ಲಿ ಮೂಲ ಭೂಮಿಯ ಜೊತೆಗೆ ಈ ಸೀಮಾಂತ ಭೂಮಿ ನೀಡುವಂತಹ ಹೆಚ್ಚುವರಿ ಉತ್ಪಾದನೆಯನ್ನ ನಾವು ಗೇಣಿ ಅಂತ ಮಾಲ್ತಸ್ ರವರ ಸಿದ್ಧಾಂತದಲ್ಲಿ ನಾವು ತಿಳಿದಿದ್ದೀವಿ. ಅಂದ್ರೆ ಭೂಮಿಗೆ ನೀಡುವಂತಹ ಪ್ರತಿಫಲ, ಅದು ಹಣದ ರೂಪದಲ್ಲಾಗಿದ್ರೂ ಇರಬಹುದು, ಅಥವಾ ಕೃಷಿ ಜಮೀನನ್ನ ನಾವು ನೋಡೋದಾದ್ರೆ ಧಾನ್ಯಗಳ ರೂಪದಲ್ಲಿ, ಅಥವಾ ಆ ಭೂಮಿಗೆ ಫಲವತ್ತತೆಯನ್ನ ಹೆಚ್ಚಿಸುವ ಒಂದು ಕ್ರಿಯೆಯನ್ನ ನಾವು ನೋಡ್ತೀವಿ. ಇದನ್ನ ನಾವು ಗೇಣಿ. ಭೂಮಿ ಆಯ್ತು. ಈಗ ಶ್ರಮಕ್ಕೆ ನಾವೇನ್ ಕೊಡ್ಬೇಕು? ಕೇವಲ ನಾವು ಈಗ ನಾನು ನಿಮಗೆ ಪಾಠವನ್ನ ಮಾಡ್ತಾ ಇದ್ದೀನಿ, ನಾನೀಗ ಉಚಿತವಾಗಿ ಮಾಡ್ತಾ ಇದ್ದೀನಿ. ಬಟ್ ನೀವು ನೋಡುವಂತಹ ಈ ಪಾಠ ನನಗೆ ಸಂಪಾದನೆ ಆಗ್ಬೇಕು ಅಂದ್ರೆ ಶ್ರಮಕ್ಕೆ ಒಂದು ಪ್ರತಿಫಲ ಕೊಡ್ಬೇಕು. ಆ ಪ್ರತಿಫಲವೇ ಕೂಲಿ. ಅಂದ್ರೆ ಈಗ ನಾನೇನು ಶ್ರಮವನ್ನ ಹಾಕ್ತಾ ಇದ್ದೀನಿ, ಅದಕ್ಕೆ ನೀವು ಕೂಲಿಯನ್ನ ಕೊಡ್ತೀರಾ. ಯಾವ ಮಾದರಿಯಲ್ಲಿ ನೀವು ಕೊಡ್ತೀರಾ? ಈಗ ನಾನು ಪಾಠವನ್ನು ನಿಮ್ಗೆ ಉಚಿತವಾಗಿ ಮಾಡ್ತಾ ಇದ್ದೀನಿ, ನನ್ಗೆ ಇದರಿಂದ ಯಾವ ರೀತಿ ಸಂಪಾದನೆ ಆಗುತ್ತೆ ನೋಡಿ. ಈಗ ನಾನು ಉಚಿತವಾಗಿ ನಿಮ್ಗೆ ಯೂಟ್ಯೂಬ್ ನಲ್ಲಿ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ನನ್ನ ತರಗತಿಯನ್ನ ವೀಕ್ಷಣೆ ಮಾಡಿದ್ರೆ ನನಗೆ ಯೂಟ್ಯೂಬಿನಿಂದ ಜಾಹೀರಾತಿನ ರೂಪದಲ್ಲಿ ನನಗೆ ಹಣ ಬರುತ್ತೆ. ಇದನ್ನೇ ನಾವು ಕೂಲಿ. ನಾವು ಪರೋಕ್ಷವಾಗಿ ನಿಮ್ಮ ಬಳಿಯಿಂದ ನಾವು ಕೂಲಿಯನ್ನ ಪಡಿತೀವಿ. ಇದು ನೇರ ಕೂಲಿ ಅಲ್ಲ. ಆದರೆ ಈ ಉತ್ಪಾದನಾ ಕ್ರಿಯೆಯಲ್ಲಿ ಅಂದ್ರೆ ಸರಕು ಮತ್ತು ಸೇವೆಗಳ ಕ್ರಿಯೆಯಲ್ಲಿ ನೇರವಾಗಿ ತೊಡಗಿಸಿಕೊಳ್ಳುವಂತಹ ವ್ಯಕ್ತಿಗಳಿಗೆ ನೀಡುವಂತಹದ್ದೇ ನಾವು ಕೂಲಿ ಅಂತ ನಾವು ಕರಿತೀವಿ. ಇಲ್ಲಿ ಒಂದು ಈಗ ಭೂಮಿಗೆ ಗೇಣಿಯನ್ನ ಕೊಡ್ತೇವೆ ಅಲ್ವಾ, ಆ ಗೇಣಿ ಭೂಮಿಗೆ ಶ್ರಮಕ್ಕೆ ನೀಡುವಂತಹ ಕೂಲಿ, ಮತ್ತೆ ಸಂಘಟನೆಗೆ ನೀಡುವಂತಹ ಲಾಭ, ಮತ್ತು ಮತ್ತೊಂದು ವಿಚಾರ ಅಂದ್ರೆ ಬಂಡವಾಳಕ್ಕೆ ನೀಡುವಂತಹ ಬಡ್ಡಿ. ಇದನ್ನ ನಾವು ಕಳೆದರೆ ನಮ್ಗೆ ಗೇಣಿ ಸಿಗುತ್ತೆ. ಅದೇ ಮಾದರಿಯಲ್ಲಿ ಶ್ರಮಕ್ಕೆ ಸಿಗುವಂತಹ ಕೂಲಿ ಯಾವುದನ್ನ ಕಳೆದರೆ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ಭೂಮಿ ಕೊಡುವಂತಹ ಗೇಣಿ, ಬಂಡವಾಳಕ್ಕೆ ನೀಡುವಂತಹ ಬಡ್ಡಿ, ಸಂಘಟಕನಿಗೆ ನೀಡುವಂತಹ ಲಾಭವನ್ನ ಕಳೆದ ನಂತರ ಉಳಿಯೋದೆ ಇಲ್ಲಿ ಕೂಲಿಯಾಗಿ ಇರುತ್ತೆ. ನೆಕ್ಸ್ಟ್ ಭೂಮಿ ಆಯ್ತು, ಶ್ರಮ ಆಯ್ತು. ಈಗ ಬಂಡವಾಳವನ್ನ ನಾವು ನೋಡೋಣ. ಬಂಡವಾಳಕ್ಕೆ ನಾವೇನ್ ಕೊಡ್ತೀವಿ? ಈಗ ನಾನು ಬಂಡವಾಳವನ್ನ ಹೂಡಿಕೆ ಮಾಡಿದೆ. ಈ ಬಂಡವಾಳಕ್ಕೆ ನಾವೇನ್ ಕೊಡ್ಬೇಕಂತ ಹೇಳಿದ್ರೆ ಬಡ್ಡಿಯನ್ನ ಕೊಡಬೇಕು. ನೋಡಿ, ಈ ಸಂಘಟಕನಿಗೆ ನಾವು ಲಾಭವನ್ನ ಕೊಡ್ತೀವಿ, ಆದ್ರೆ ಬಂಡವಾಳಕ್ಕೆ ನಾವು ಬಡ್ಡಿಯನ್ನ ಕೊಡ್ತೀವಿ. ಅಂದ್ರೆ ನಾನು ಸಂಘಟಕ, ನನಗೆ ಯಾರೋ ಒಂದು ದುಡ್ಡನ್ನ ಕೊಡ್ತಾರೆ. ಅಂದ್ರೆ ನೀನು ಬಂಡವಾಳವನ್ನ ಹಾಕು, ನೀನು ಸಂಘಟನೆಯನ್ನ ಮಾಡಿ ಉತ್ಪಾದನೆಯನ್ನ ಮಾಡು ಅಂತೇಳಿ ನನಗೆ ಹಣವನ್ನ ಕೊಡ್ತಾರೆ. ಆ ಹಣಕ್ಕೆ ನಾನು ಅವರಿಗೆ ಬಡ್ಡಿಯನ್ನ ಕೊಡ್ತೀನಿ. ಇದನ್ನ ನಾವು ಸಂಘಟಕನಿಗೆ ಭೂಮಿ, ಶ್ರಮ, ಬಂಡವಾಳಕ್ಕೆ ನಾವು ಬಡ್ಡಿಯಾಗಿ ನೀಡ್ತೀವಿ. ಅಂದ್ರೆ ಇಲ್ಲಿ ಶ್ರಮಕ್ಕೆ ನೀಡುವಂತಹ ಕೂಲಿ, ಭೂಮಿಗೆ ನೀಡುವಂತಹ ಗೇಣಿ ಮತ್ತು ಸಂಘಟಕನಿಗೆ ನೀಡುವಂತಹ ಲಾಭವನ್ನ ಕಳೆದು ಉಳಿದ ಹಣವನ್ನ ಅಥವಾ ಉಳಿದ ಮೂಲವನ್ನ ನಾವು ಬಡ್ಡಿಯ ರೂಪದಲ್ಲಿ ನಾವು ಬಂಡವಾಳಕ್ಕೆ ಪಾವತಿಯನ್ನ ಮಾಡ್ತೀವಿ. ನೆಕ್ಸ್ಟ್ ನಾವು ನೋಡುವಂಥದ್ದು ಕೊನೆಗೆ ಸಂಘಟಕ ಅಂದ್ರೆ 3 ಉತ್ಪಾದನಾಂಗಗಳಿವೆಯಲ್ಲ, ಅಂದ್ರೆ ಭೂಮಿ, ಶ್ರಮ ಮತ್ತು ಬಂಡವಾಳವನ್ನ ಒಗ್ಗೂಡಿಸಿ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡುವಂತಹ ಈ ಸಂಘಟಕನಿಗೆ ಈ 3 ಉತ್ಪಾದನಾಂಗಗಳಿಗೆ ನೀಡಿ ಉಳಿದ ಹಣವನ್ನ ನಾವು ಲಾಭದ ರೂಪದಲ್ಲಿ ಈ ಸಂಘಟಕನಿಗೆ ನೀಡ್ತೇವೆ. ಅಂದ್ರೆ ಈ ಲಾಭ ಯಾವುದು ಅಂತ ಹೇಳಿದ್ರೆ ಭೂಮಿಗೆ ನೀಡುವಂತಹ ಗೇಣಿ, ಶ್ರಮಕ್ಕೆ ನೀಡುವಂತಹ ಕೂಲಿ, ಬಂಡವಾಳಕ್ಕೆ ನೀಡುವಂತಹ ಬಡ್ಡಿ, ಈ 3 ಅಂಶಗಳನ್ನ ಕಳೆದು ಉಳಿಕೆ ಮೊತ್ತವನ್ನ ನಾವು ಲಾಭದ ರೂಪದಲ್ಲಿ ಸಂಘಟಕನಿಗೆ ಕೊಡ್ತೀವಿ. ಇದು ನಾವು ಉತ್ಪಾದನಾಂಗಗಳು ಮತ್ತು ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲದ ಬಗ್ಗೆ ನಾವು ತಿಳಿದ್ವಿ. ಹಾಗಾದ್ರೆ ಈಗ ಆರ್ಥಿಕ ಚಕ್ರವನ್ನ ನಾವು ನೋಡೋಣ. ಕೇವಲ ಈ 4 ಉತ್ಪಾದನಾಂಗಗಳಿದ್ರೆ ಸಾಕ? ಈ 4 ಉತ್ಪಾದನಾಂಗಗಳಿಗೆ ಪ್ರತಿಫಲವನ್ನು ನೀಡಿದ್ರೆ ಸಾಕ? ಖಂಡಿತವಾಗಿಯೂ ಇಲ್ಲ. ಈ 4 ಉತ್ಪಾದನಾಂಗಗಳು ಮತ್ತು ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲ ಚಲನೆ ಆಗಬೇಕಾದ್ರೆ ಇಲ್ಲಿ ಆರ್ಥಿಕ ಚಲನೆ ಅಂದ್ರೆ ಆರ್ಥಿಕತೆ ನಡಿಬೇಕು. ಅಂದ್ರೆ ನಾನು ವಸ್ತುವನ್ನ ಉತ್ಪಾದನೆ ಮಾಡಿದ ತಕ್ಷಣ ಆ ವಸ್ತುವನ್ನ ಒಂದೇ ಕಡೆ ಇಟ್ಟರೆ ಅದು ಉತ್ಪಾದನಾ ಕ್ರಿಯೆ ಆಗೋದಿಲ್ಲ. ಆ ವಸ್ತು ಅನುಭೋಗಿಗೆ ತಲುಪಬೇಕು, ಅನುಭೋಗಿ ಅದನ್ನ ಅನುಭೋಗಿಸ್ಬೇಕು. ಆಗ ಮಾತ್ರ ಈ ಆರ್ಥಿಕ ಚಟುವಟಿಕೆ ಅನ್ನೋದು ನಡೆಯುತ್ತೆ. ಹಾಗಾದ್ರೆ ಈ ಆರ್ಥಿಕ ಚಟುವಟಿಕೆಯನ್ನ 4 ವಿಧಗಳಲ್ಲಿ ನಾವು ನೋಡಬಹುದು. ಅಂದ್ರೆ ಪ್ರಮುಖವಾಗಿ 4 ಅಂಶಗಳ ಆಧಾರದ ಮೇಲೆ ಈ ಆರ್ಥಿಕ ಚಟುವಟಿಕೆ ನಡೆಯುತ್ತೆ. ಆ 4 ಅಂಶಗಳನ್ನ ನಾವು ನೋಡೋದಾದ್ರೆ ಸರಕು ಮತ್ತು ಸೇವೆಗಳು. ಇಲ್ಲಿ ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆ ನಡಿಬೇಕಂತ ಹೇಳಿದ್ರೆ ಈ ಸರಕು ಮತ್ತು ಸೇವೆಗಳು ಅತಿ ಮುಖ್ಯವಾಗಿ ಬೇಕಾದಂತಹ ಒಂದು ಬೇಸಿಕ್ ನೀಡ್ಸ್. ಈ ಸರಕು ಮತ್ತು ಸೇವೆಗಳು ಇಲ್ಲ ಅಂತ ಹೇಳಿದ್ರೆ
ನಾವು ಯಾವುದೇ ಆರ್ಥಿಕ ಚಟುವಟಿಕೆಯನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಮತ್ತೊಂದು ಗ್ರಾಹಕ ಇರಬೇಕು. ಈ ಆರ್ಥಿಕ ಚಟುವಟಿಕೆ ನಡಿಬೇಕಂದ್ರೆ ಗ್ರಾಹಕ ಇರಬೇಕು, ಮತ್ತೆ ಉತ್ಪಾದಕ ಇರಬೇಕು, ಮತ್ತೊಬ್ಬ ವಿತರಕ ಇರಬೇಕು. ಈ 4 ಕ್ರಿಯೆಗಳ ನಡುವೆ ನಡೆಯುವಂತಹ ಒಂದು ಚಟುವಟಿಕೆಯನ್ನ ಆರ್ಥಿಕ ಚಕ್ರ ಅಥವಾ ಆರ್ಥಿಕ ಚಟುವಟಿಕೆ ಅಂತ ನಾವು ಕರಿತೀವಿ. ಈ ಸರಕು ಮತ್ತು ಸೇವೆಗಳಿದೆಯಲ್ಲ, ಈ ಸರಕು ನಮಗೆ ಕಣ್ಣಿಗೆ ಕಾಣುವಂತಹ ವಸ್ತುಗಳು, ಅಂದ್ರೆ ಗೋಚರ ವಸ್ತುಗಳನ್ನ ನಾವು ಸರಕು ಅಂತ ಕರಿತೀವಿ. ಈ ಸೇವೆಗಳು ಅಗೋಚರವಾದಂತಹ ವಸ್ತುಗಳು, ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಅದು ಆರ್ಥಿಕತೆಗೆ ಅತಿ ಹೆಚ್ಚಿನ ಲಾಭವನ್ನ ನೀಡುತ್ತೆ, GDPಗೆ ಹೆಚ್ಚಿನ ವೇಗವನ್ನ ನೀಡುತ್ತೆ, GDPಗೆ ಹೆಚ್ಚಿನ ಪಾಲನ್ನ ನೀಡುತ್ತೆ ಈ ಸೇವೆಗಳು. ಈ ಸರಕುಗಿಂತ ಅತಿ ಹೆಚ್ಚಿನ GDPಗೆ ಸೇವೆಯನ್ನ ನೀಡುವಂತದ್ದು ಈ ಸೇವೆಗಳು. ಅಂದ್ರೆ ನೀವು ಯಾವುದೇ ಮುಂದುವರೆದ ರಾಷ್ಟ್ರಗಳನ್ನ ನೋಡೋದಾದ್ರೆ, ಮೊದಲು ಕೈಗಾರಿಕಾ ಕ್ರಾಂತಿ ಆದಂತ ಸಂದರ್ಭದಲ್ಲಿ ಆ ರಾಷ್ಟ್ರಗಳು ಪ್ರಗತಿಯನ್ನ ಸಾಧಿಸಿರ್ಬೋದು. ಆದ್ರೆ ಇತ್ತೀಚಿನ ವಿಶ್ವವನ್ನ ಅಥವಾ ಆರ್ಥಿಕತೆಯನ್ನ ಗಮನಿಸಿದ್ರೆ ಈ ಸೇವೆಗಳೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವೇಗವಾಗಿ ಎಲ್ಲಿ ಅಭಿವೃದ್ಧಿಯನ್ನ ಹೊಂದಿದೆಯೋ ಅಲ್ಲಿ ಈ ಸೇವೆಗಳು GDPಗೆ ನೀಡುವಂತಹ ಕೊಡುಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದನ್ನ ನಾವು ನೋಡ್ಬೋದು. ಹಾಗಾಗಿ ಭಾರತ 4ನೇ ಅಂಗ, ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಪ್ರಾಥಮಿಕ ರಂಗ, ದ್ವಿತೀಯ ರಂಗ, ತೃತೀಯ ರಂಗ ಅಂತ ನಾವು ಗುರುತಿಸ್ತೀವಿ. ಇದರಲ್ಲಿ 4ನೇ ಅಂಗವನ್ನು ಕೂಡ ಗುರುತಿಸಿದ್ದಾರೆ. ಹಾಗಾಗಿ IT ಮತ್ತೆ BPOಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಭಾರತ ಸರ್ಕಾರ ನೀಡ್ತಾ ಇದೆ. ಅದೇ ರೀತಿ ಯಾವ ರಾಷ್ಟ್ರ ವೇಗವಾಗಿ ಪ್ರಗತಿಯನ್ನ ಸಾಧಿಸಬೇಕು ಎಂಬ ಉದ್ದೇಶವನ್ನ ಹೊಂದಿದೆಯೋ ಆ ರಾಷ್ಟ್ರ ಈಗ ಸೇವೆಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತೆ. ಈ ಆಯಿಲ್ ರಾಷ್ಟ್ರಗಳನ್ನ ಹೊರತುಪಡಿಸಿದ್ರೆ ಉಳಿದ ರಾಷ್ಟ್ರಗಳನ್ನ ನಾವು ಗಮನಿಸೋದಾದ್ರೆ ಸೇವೆಗಳಿಗೆ, ಅಂದ್ರೆ ಬ್ಯಾಂಕಿಂಗ್ ಸೇವೆ ಆಗಿರ್ಬೋದು, IT, BT ಈ ತರದ ಸೇವಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಇತ್ತೀಚಿನ ರಾಷ್ಟ್ರಗಳು ನೀಡ್ತಾ ಇದ್ದಾವೆ. ಸೊ ಇಲ್ಲಿ ಈ ಆರ್ಥಿಕ ಚಕ್ರ ಅಥವಾ ಆರ್ಥಿಕ ಚಟುವಟಿಕೆ 4 ಅಂಶಗಳ ಆಧಾರದ ಮೇಲೆ ನಡೀತು. ಇಲ್ಲಿ ಸರಕು ಮತ್ತು ಸೇವೆಗಳ ಬಗ್ಗೆ ನಾವು ಈಗ ನೋಡಿದ್ವಿ. ಇದರ ಜೊತೆಗೆ ಗ್ರಾಹಕರು. ಈ ಸರಕು ಸೇವೆಗಳು ಇದ್ರೆ ಸಾಕ? ಖಂಡಿತವಾಗಿಯೂ ಇಲ್ಲ. ಈ ಸರಕು ಸೇವೆಗಳು ಅನುಭೋಗಕ್ಕೆ ಒಳಪಡಬೇಕಂದ್ರೆ ಅಥವಾ ಅದರಿಂದ ಕ್ರಿಯೆಯನ್ನ ನಡೆಸಬೇಕಂತ ಹೇಳಿದ್ರೆ ಈ ಗ್ರಾಹಕರು ಅತಿ ಮುಖ್ಯ. ಈ ಗ್ರಾಹಕರ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ಈ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಅಂದ್ರೆ ಗ್ರಾಹಕರ ಹತ್ರ ಹಣ ಇರಲೇಬೇಕು. ಆ ವಸ್ತು ವಿನಿಮಯ ಪದ್ಧತಿಯ ಆಧಾರದ ಮೇಲೆ ವಸ್ತುಗಳನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಈಗ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ನಡೆಯೋದು ಹಣದ ಆಧಾರದ ಮೇಲೆ. ಹಾಗಾಗಿ ಈ ಗ್ರಾಹಕರ ಬಳಿ ಕೊಳ್ಳುವ ಶಕ್ತಿ ಎಂಬುದು ಇರಬೇಕು. ಈ ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಲಾಗುತ್ತೆ. ಅತಿ ಹೆಚ್ಚಿನ ದೀರ್ಘಾವಧಿಯವರೆಗೆ ಉಪಯೋಗಕ್ಕೆ ಬರುವಂತಹ ವಸ್ತುಗಳನ್ನ ಉತ್ಪಾದನೆ ಮಾಡಿ ಒಂದು ಕಡೆ ಶೇಖರಣೆ ಮಾಡಿ ಇಡಬಹುದು. ಆದ್ರೆ ಕೃಷಿ ಚಟುವಟಿಕೆ, ಕೃಷಿ ಉತ್ಪನ್ನಗಳನ್ನ ದೀರ್ಘಾವಧಿಯಲ್ಲಿ ಶೇಖರಣೆ ಮಾಡಿ ಇಡೋದಕ್ಕೆ ಸಾಧ್ಯ ಇಲ್ಲ, ಅವು ವೇಸ್ಟ್ ಆಗ್ತವೆ. ಹಾಗಾಗಿ ಈ ಸರಕು ಮತ್ತು ಸೇವೆಗಳನ್ನ ಕೊಳ್ಳುವ ಶಕ್ತಿ ಈ ಗ್ರಾಹಕನಿಗೆ ಬರ್ಬೇಕಂತ ಹೇಳಿದ್ರೆ ಆತ ಕೂಲಿಯನ್ನ ಮಾಡಬೇಕು ಅಥವಾ ಶ್ರಮ ವಹಿಸಿ ಶ್ರದ್ಧೆಯಿಂದ ಕೆಲಸವನ್ನ ಮಾಡಬೇಕು. ಈ ಶ್ರಮ ವಹಿಸಿ ಶ್ರಮಿಕನ ಅಥವಾ ಗ್ರಾಹಕನ ಆದಾಯ ಮತ್ತೆ ಈ ಸಂಘಟಕನ ಬಳಿಗೆ ಹೋಗುತ್ತೆ. ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ಉತ್ಪಾದಕನ ಬಳಿಗೆ ಹೋಗುತ್ತೆ. ಈ ಉತ್ಪಾದಕ ಅಂದ್ರೆ ಈ ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡುವಂತಹ ಸಂಘಟಕನಿಗೆ ನಾವು ಉತ್ಪಾದಕ ಅಂತ ನಾವು ಕರಿತೀವಿ. ಅಂದ್ರೆ ಈ ಉತ್ಪಾದನಾಂಗಗಳು 4 ಇದ್ವಲ್ಲ, ಆ 4ಅನ್ನ ಒಗ್ಗೂಡಿಸಿ ನಡೆಸುವಂತಹ ಉತ್ಪಾದಕನಿಗೆ ನಾವು, ಸಂಘಟಕನಿಗೆ ನಾವು ಉತ್ಪಾದಕ ಅಂತ ನಾವು ಕರಿತೀವಿ. ನೆಕ್ಸ್ಟ್ ವಿತರಕ. ಒಂದು ಸರಕು ಮತ್ತು ಸೇವೆಗಳಿವೆ, ಗ್ರಾಹಕರಿದ್ದಾರೆ, ಉತ್ಪಾದಕ ಉತ್ಪಾದನೆ ಮಾಡಿದ್ದಾನೆ, ಈತ ವಿತರಣೆ ಮಾಡಬೇಕು. ವಿತರಣೆ ಮಾಡದೆ ತನ್ನ ಬಳಿಯೇ ಈ ಸರಕು ಮತ್ತು ಸೇವೆಗಳನ್ನ ಇಟ್ಟುಕೊಂಡ್ರೆ ಇಲ್ಲಿ ಆತನಿಗೆ ಲಾಭ ಬರೋದಿಲ್ಲ, ಆರ್ಥಿಕ ಚಟುವಟಿಕೆ ನಡೆಯೋದಿಲ್ಲ. ಈ ಆರ್ಥಿಕ ಚಟುವಟಿಕೆ ನಡೆಯಬೇಕಂದ್ರೆ ಮಧ್ಯವರ್ತಿಯಾಗಿ ಒಬ್ಬ ವಿತರಕ ಬೇಕು. ಅಂದ್ರೆ ಉತ್ಪಾದಕ ಮತ್ತು ಗ್ರಾಹಕನ ನಡುವೆ ಈ ವಿತರಕ ಮಧ್ಯವರ್ತಿಯಾಗಿ ಕೆಲಸವನ್ನ ಮಾಡ್ತಾನೆ. ಈತನಿಗೂ ಕೂಡ ಈ ಆರ್ಥಿಕ ಚಕ್ರದಲ್ಲಿ ಲಾಭ ಸಿಗುತ್ತೆ. ನೆಕ್ಸ್ಟ್ ಅರ್ಥಶಾಸ್ತ್ರದ ವ್ಯಾಖ್ಯೆಗಳು ಅಥವಾ ಅರ್ಥಶಾಸ್ತ್ರದ ಅರ್ಥವನ್ನ ನಾವು ನೋಡೋಣ. ಅರ್ಥಶಾಸ್ತ್ರ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಅರ್ಥಶಾಸ್ತ್ರ ಎಂಬ ಪದ ಇಂಗ್ಲಿಷ್ನ ಎಕನಾಮಿಕ್ಸ್ ಎಂಬ ಪದದಿಂದ ಬಂದಿದೆ. ಈ ಎಕನಾಮಿಕ್ಸ್ ಎಂಬ ಪದ ಗ್ರೀಕ್ನ 2 ಪದಗಳಿಂದ ಬಂದಿದೆ. ಒಂದು ಓಕೋಸ್, ಇನ್ನೊಂದು ನೋಮೋಸ್. ಓಕೋಸ್ ಅಂದ್ರೆ ಗ್ರೀಕ್ನಲ್ಲಿ ಕುಟುಂಬ ಅಂತ, ನೋಮೋಸ್ ಅಂದ್ರೆ ನಿರ್ವಹಣೆ ಅಂತೇಳಿ. ಈ 2 ಪದಗಳನ್ನ ಒಗ್ಗೂಡಿಸಿ ನಾವು ನೋಡೋದಾದ್ರೆ ಕುಟುಂಬ ನಿರ್ವಹಣೆಯ
ಕಲೆಯನ್ನ ನಾವು ಅರ್ಥಶಾಸ್ತ್ರ ಅಂತೇಳಿ ನಾವು ಗ್ರೀಕ್ನ ಅರ್ಥದಲ್ಲಿ ನಾವು ತಿಳಿಬಹುದು. ಅಂದ್ರೆ ಈ ಅರ್ಥಶಾಸ್ತ್ರ ಎಂಬ ಪದ ಗ್ರೀಕ್ನ ಓಕೋಸ್ ಮತ್ತೆ ನೋಮೋಸ್ ಎಂಬ ಎರಡು ಪದಗಳಿಂದ ಬಂದಿದೆ. ಈ ಎರಡು ಪದಗಳ ಒಗ್ಗೂಡಿಸುವಿಕೆಯ ಅರ್ಥ ಕುಟುಂಬ ನಿರ್ವಹಣೆಯ ಕಲೆ. ನೋಡಿ, ನೀವು ಒಂದು ಆರ್ಥಿಕತೆ ಅಂತ ಹೇಳಿದ್ರೆ ಅದು ಇಡೀ ಕುಟುಂಬ ಆಗಿ ನಾವು ಗುರುತಿಸ್ತೀವಿ. ಅಂದ್ರೆ ಈಗ ಭಾರತದ ಆರ್ಥಿಕತೆ ಅಂತ ಹೇಳಿದ್ರೆ ಇಡೀ ಭಾರತದ ಆರ್ಥಿಕ ಚಕ್ರೀಯ ಕ್ರಮವನ್ನ ನಾವು ಒಂದು ಕುಟುಂಬವಾಗಿ ನಾವು ಅಧ್ಯಯನವನ್ನ ಮಾಡ್ತೇವೆ. ಅಥವಾ ನಮ್ಮ ಕುಟುಂಬವನ್ನ ನಾವು ತೆಗೆದುಕೊಂಡ್ರೆ ಅಥವಾ ನಿಮ್ಮ ಕುಟುಂಬವನ್ನ ನೀವು ತೆಗೆದುಕೊಂಡ್ರೆ ನಿಮ್ಮ ಕುಟುಂಬದಲ್ಲಿ ನಡೆಯುವಂತಹ ಆರ್ಥಿಕ ಚಕ್ರೀಯ ಕ್ರಮವನ್ನ ನಾವು ಆರ್ಥಿಕತೆ ಅಂತೇಳಿ ಗುರುತಿಸಬಹುದು. ಇದೊಂದು ವಿಶಾಲವಾದ ಪದವೂ ಹೌದು, ಸಂಕುಚಿತವಾದಂತಹ ಅರ್ಥವನ್ನು ನೀಡುವಂತಹ ಪದವೂ ಹೌದು. ಅಂದ್ರೆ ಇಲ್ಲಿ ನಾವು ಕುಟುಂಬ ನಿರ್ವಹಣೆಯ ಕಲೆ ಅಂತೇಳಿ ನಾವು ಒಂದು ಸಂಕುಚಿತವಾಗಿ ನಾವು ಅಧ್ಯಯನವನ್ನ ಮಾಡೋದಾದ್ರೆ ಕೇವಲ ಒಂದು ಕುಟುಂಬವನ್ನ ನಾವು ಆರ್ಥಿಕತೆಯಾಗಿ ತೆಗೆದುಕೊಳ್ತೀವಿ. ಅಥವಾ ವಿಶಾಲವಾಗಿ ನಾವು ಅಧ್ಯಯನವನ್ನ ಮಾಡೋದಾದ್ರೆ ಇಡೀ ಒಂದು ರಾಷ್ಟ್ರವನ್ನ ನಾವು ಒಂದು ಕುಟುಂಬವಾಗಿ ನೋಡೋದಾದ್ರೆ ಆ ರಾಷ್ಟ್ರದಲ್ಲಿ ಬೆಳೆಯುವಂತಹ ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ಅಥವಾ ಮೂಲಭೂತ ಸೌಕರ್ಯಗಳನ್ನ ನೀಡೋದಾಗಿರ್ಬೋದು, ಇವೆಲ್ಲವನ್ನ ನಾವು ಅಧ್ಯಯನ ಮಾಡ್ತೇವೆ. ಇದರ ಜೊತೆಗೆ ಉತ್ಪಾದನಾ ಕ್ರಿಯೆಗಳು ಮತ್ತೆ ಮಾರುಕಟ್ಟೆಗಳ ಬಗ್ಗೆನೂ ಕೂಡ ನಾವು ಅಧ್ಯಯನವನ್ನ ಮಾಡ್ತೇವೆ. ಇದು ವಿಶಾಲವಾದಂತಹ ವ್ಯಾಪ್ತಿ. ಸಂಕುಚಿತ ವ್ಯಾಪ್ತಿ ಅಂದ್ರೆ ಕೇವಲ ಒಂದು ನಿರ್ದಿಷ್ಟ ಅಂಶದ ಆಧಾರದ ಮೇಲೆ ನಾವು ಅಧ್ಯಯನವನ್ನ ಮಾಡೋದನ್ನ ನಾವು ಸಂಕುಚಿತ ವ್ಯಾಪ್ತಿಯಲ್ಲಿ ನಾವು ನೋಡ್ಬೋದು. ಈಗ ಈ ಅರ್ಥಶಾಸ್ತ್ರದ ಅರ್ಥವನ್ನ ನೋಡಿದ್ವಿ. ಹಾಗಾದ್ರೆ ಈ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ನೋಡೋದಾದ್ರೆ ಆಡಮ್ ಸ್ಮಿತ್ ರವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ, ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ನಾವು ಗುರುತಿಸ್ತೀವಿ. ಅವರ ವೆಲ್ತ್ ಆಫ್ ನೇಷನ್ಸ್ ಎಂಬ ಕೃತಿ 1776ರಲ್ಲಿ ಪ್ರಕಟಗೊಂಡಂತಹ ಈ ವೆಲ್ತ್ ಆಫ್ ನೇಷನ್ಸ್ ಕೃತಿ ಅರ್ಥಶಾಸ್ತ್ರಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸುತ್ತೆ. ಅಂದ್ರೆ ವೈಜ್ಞಾನಿಕವಾಗಿ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡೋದಕ್ಕೆ ಅವಕಾಶವನ್ನ ನೀಡುತ್ತೆ. ಹಾಗಾಗಿ ಇವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಅದೇ ರೀತಿ ಈ ಅರ್ಥಶಾಸ್ತ್ರವನ್ನ ಮತ್ತೆ 3 ಭಾಗಗಳಾಗಿ ಗುರುತಿಸಲಾಗಿದೆ. ನಿಮಗೆ ಗೊತ್ತಿರುವ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ. ಇದರ ಜೊತೆಗೆ ಮತ್ತೊಂದು ಭಾಗ ಇದೆ, ಅದೇ ಗಣಿತಾತ್ಮಕ ಅರ್ಥಶಾಸ್ತ್ರ. ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು, ಸಮಗ್ರ ಅರ್ಥಶಾಸ್ತ್ರ ಅಂದರೆ ಏನು, ಇದರ ಜೊತೆಗೆ ಗಣಿತಾತ್ಮಕ ಅರ್ಥಶಾಸ್ತ್ರ ಅಂದರೆ ಏನು, ಇದರ ಪಿತಾಮಹರು ಯಾರು, ಇದರ ಅಧ್ಯಯನದ ಅವಶ್ಯಕತೆ ಏನು ಎಂಬುದನ್ನ ನಾವು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಇದರ ಜೊತೆಗೆ ಈ ಅರ್ಥಶಾಸ್ತ್ರದ ಅಧ್ಯಯನದ ನಾವು ಮಹತ್ವ ಏನಕ್ಕೆ ಬೇಕು, ಏನಕ್ಕೆ ಅಧ್ಯಯನ ಮಾಡಬೇಕು ಅನ್ನೋದನ್ನ ನಾವು ನೋಡೋದಾದ್ರೆ ಅರ್ಥಶಾಸ್ತ್ರ ಇಡೀ ಆರ್ಥಿಕತೆ ಕುರಿತು ಒಂದು ಅಧ್ಯಯನವನ್ನ ನಾವು ನಡೆಸೋದಕ್ಕೆ ಕಾರಣ ಆಗುತ್ತೆ. ಅಂದ್ರೆ ಈ ಆರ್ಥಿಕ ಚಕ್ರಗಳು ಇದೆಯಲ್ಲ, ಉದಾಹರಣೆಗೆ ವ್ಯಾಪಾರಿ ಚಕ್ರಗಳಾಗಿರ್ಬೋದು, ಅಥವಾ ಹಣದುಬ್ಬರ, ನಿರುದ್ಯೋಗ ದರ, ಈ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿ ಒಂದು ರಾಷ್ಟ್ರ ಸಮರ್ಪಕವಾಗಿ ಸಮಗ್ರವಾಗಿ ಅಭಿವೃದ್ಧಿಯನ್ನ ಯಾವ ಮಾದರಿಯಲ್ಲಿ ಮಾಡಬಹುದು, ಯಾವ ನೀತಿ ನಿಯಮಗಳನ್ನ ಇಲ್ಲಿ ರೂಪಿಸಿದ್ರೆ ಈ ಆರ್ಥಿಕತೆ ಅಭಿವೃದ್ಧಿಯನ್ನ ಸಾಧಿಸುತ್ತೆ, ತಮ್ಮ ಪ್ರಜೆಗಳಿಗೆ ಯಾವ ರೀತಿಯ ಆರ್ಥಿಕ ನೀತಿಗಳನ್ನ ಜಾರಿಗೊಳಿಸಿದ್ರೆ ಉದ್ಯೋಗ ಸಿಗುತ್ತೆ, ನಿರುದ್ಯೋಗ ದರವನ್ನ ಯಾವ ರೀತಿ ಕಡಿಮೆ ಮಾಡಬಹುದು, ಹಣದ ಚಲಾವಣೆಯನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, RBIನ ಪ್ರಮುಖ ಪಾತ್ರ ಏನು, ಅಂದ್ರೆ ಕೇಂದ್ರ ಬ್ಯಾಂಕಿನ ಪ್ರಮುಖ ಪಾತ್ರ ಏನು. ಇಲ್ಲಿ ಆರ್ಥಿಕ ಮಹಾಕುಸಿತ ಮೊದಲನೇ ಬಾರಿಗೆ ನಾವು ಅಮೆರಿಕದಲ್ಲಿ ನೋಡ್ತೀವಿ. ಆ ಆರ್ಥಿಕ ಮಹಾಕುಸಿತಕ್ಕೆ ಕಾರಣ ಏನು, ಅದರಿಂದ ಆಗುವಂತಹ ದುಷ್ಪರಿಣಾಮಗಳೇನು, ಈ ದುಷ್ಪರಿಣಾಮಗಳನ್ನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ನಾವು ಅರ್ಥಶಾಸ್ತ್ರ ಅಧ್ಯಯನದ ಮೂಲಕ ನಾವು ತಿಳಿಬಹುದು. ಅದರ ಜೊತೆಗೆ ಈ ಮಾರುಕಟ್ಟೆಗಳ ಬಗ್ಗೆ, ಅಂದ್ರೆ ಏಕಸ್ವಾಮ್ಯ, ದ್ವಿಸ್ವಾಮ್ಯ, ಈ ರೀತಿಯ ಮಾರುಕಟ್ಟೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ನಾವು ಅರ್ಥಶಾಸ್ತ್ರವನ್ನ ಓದಬೇಕಾಗುತ್ತೆ. ಇದ್ರ ಜೊತೆಗೆ ಬೇಡಿಕೆ ಮತ್ತು ಪೂರೈಕೆ ನಿಯಮಾವಳಿಗಳನ್ನ ನಾವು ತಿಳಿಬೇಕು. ಅಂದ್ರೆ ಈ ಬೇಡಿಕೆ ಅಂದ್ರೆ ಏನು, ಪೂರೈಕೆ ಅಂದ್ರೆ ಏನು, ಈ ಬೇಡಿಕೆ ನಿಯಮ ಏನ್ ಹೇಳುತ್ತೆ, ಪೂರೈಕೆ ನಿಯಮ ಏನ್ ಹೇಳುತ್ತೆ, ಇದರ ಜೊತೆಗೆ ಸಮ ಸೀಮಾಂತ ತುಷ್ಟಿಗುಣ ಯಾವ ರೀತಿ ಆರ್ಥಿಕತೆಯ ಮೇಲೆ ಪರಿಣಾಮವನ್ನ ಬೀರುತ್ತೆ, ಸೀಮಾಂತ ವೆಚ್ಚ ಅಂದ್ರೆ ಏನು, ಸರಾಸರಿ ವೆಚ್ಚ ಅಂದ್ರೆ ಏನು, ಸೀಮಾಂತ ಆದಾಯ ಅಂದ್ರೆ ಏನು, ಸರಾಸರಿ ಆದಾಯ ಅಂದ್ರೆ ಏನು, ಇದರಲ್ಲಿ ಮಾರುಕಟ್ಟೆ ಅತಿ ಹೆಚ್ಚಿನ ಲಾಭವನ್ನ ಯಾವ ವಿಧಾನದಲ್ಲಿ ಗಳಿಸುತ್ತೆ, ಈ ಎಲ್ಲ ಅಂಶಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ಬೇಕಂತ ಹೇಳಿದ್ರೆ ನಾವು ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಲೇಬೇಕು. ಇದು ಅರ್ಥಶಾಸ್ತ್ರದ ಮಹತ್ವ ಕುರಿತಾದಂತಹ ಮತ್ತೊಂದು ವಿಚಾರ. ಇದ್ರ ಜೊತೆಗೆ ಮತ್ತೊಂದು ಆರ್ಥಿಕ ಚಟುವಟಿಕೆಗಳಂತ ನಾವು ಗುರುತಿಸ್ತೀವಿ. ಅದನ್ನ 4 ಭಾಗ ವಿಧಾನವಾಗಿ ನಾವು ನೋಡ್ಬೋದು.
ಅಂದ್ರೆ ಈ ಆರ್ಥಿಕ ಚಟುವಟಿಕೆಗಳು ನಾವು ನೋಡೋದಾದ್ರೆ ಒಂದು ಉತ್ಪಾದನೆ, ಅಂದ್ರೆ ಒಂದು ಉತ್ಪಾದನೆಯನ್ನ ನಾವು ಆರ್ಥಿಕ ಚಟುವಟಿಕೆ ಅಂತ ನಾವು ಕರಿತೀವಿ. ಉತ್ಪಾದನೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಆರ್ಥಿಕ ಚಟುವಟಿಕೆನ ಗುರುತಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಉತ್ಪಾದನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮಾಮೂಲಿ ನಾವು ಗೆಡ್ಡೆ ಗೆಣಸನ್ನ ತಿಂದು ಜೀವನವನ್ನ ಸಾಗಿಸ್ಬೇಕಾಗುತ್ತೆ. ಈಗ ಯಾವ ರೀತಿ ಪ್ರಾಣಿ ಪಕ್ಷಿಗಳು ಯಾವುದೇ ಆರ್ಥಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದೆ ತಮ್ಮ ಆಹಾರವನ್ನ ತಾವೇ ಸ್ವತಂತ್ರವಾಗಿ ಆಯ್ದುಕೊಂಡು ತಿಂತವೋ, ಅದೇ ರೀತಿ ಮಾನವನು ಕೂಡ ಸ್ವತಂತ್ರವಾಗಿ ಗೆಡ್ಡೆ ಗೆಣಸುಗಳನ್ನ ಅದ್ರ ಜೊತೆಗೆ ಪ್ರಾಣಿ ಪಕ್ಷಿಗಳನ್ನ ತಿಂದ್ರೆ ನಾವು ಇಷ್ಟೊಂದು ಆಧುನಿಕವಾದಂತಹ ನಾಗರಿಕ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಉತ್ಪಾದನೆ ಎಂಬುದು ಕೂಡ ಆರ್ಥಿಕ ಚಟುವಟಿಕೆಯನ್ನ ಅಂತ ನಾವು ಗುರುತಿಸ್ತೀವಿ. ಮತ್ತೊಂದು ಅನುಭೋಗ. ಅನುಭೋಗ ಅಂತ ಹೇಳಿದ್ರೆ ನಾವು ಸೇವನೆ ಮಾಡುವಂತಹ, ಅದು ಸರಕುಗಳಾಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು, ಇದನ್ನ ನಾವು ಉಪಯೋಗಿಸುವಂತಹ ಒಂದು ಕ್ರಿಯೆಗೆ ನಾವು ಅನುಭೋಗ ಅಂತೇಳಿ ನಾವು ಕರಿತೀವಿ. ಮತ್ತೊಂದು ವಿನಿಮಯ. ವಿನಿಮಯ ಮೀನ್ಸ್ ಒಂದು ಅಂದ್ರೆ ನಾವು ಯಾವ ವಸ್ತುವನ್ನ ಪಡಿಬೇಕು, ಯಾವ ವಸ್ತುವನ್ನು ಯಾರಿಗೆ ಕೊಡಬೇಕು ಎಂದು ನಿರ್ಧಾರ ಮಾಡೋದು ಇದೆಯಲ್ಲ, ಅದನ್ನ ನಾವು ವಿನಿಮಯ, ಯಾವ ಆಧಾರದ ಮೇಲೆ ನಾವು ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋ ಒಂದು ಅಂಶಗಳ ಆಧಾರದ ಮೇಲೆ ವಿನಿಮಯವನ್ನ ನಾವು ನೋಡ್ಬೋದು. ಮತ್ತೊಂದು ಹಂಚಿಕೆ. ಈ ಹಂಚಿಕೆ ಅಂತ ಹೇಳಿದ್ರೆ ನಾನು ಮಾಮೂಲಿ ಮೊದಲೇ ಹೇಳಿದಾಗೆ ಉತ್ಪಾದನಾಂಗಗಳಿಗೆ ನೀಡುವಂತಹ ಪ್ರತಿಫಲ, ಅಂದ್ರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗೆ ನೀಡುವಂತಹ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭವನ್ನ ವಿತರಣೆ ಮಾಡುವಂತಹ ಒಂದು ವಿಧಾನವನ್ನ ನಾವು ಹಂಚಿಕೆ ಅಂತ ಹೇಳಿ ನಾವು ಕರಿತೀವಿ. ಇದು ಈ ದಿನದ ಒಂದು ತರಗತಿಯ ಪ್ರಮುಖ ಅಂಶಗಳು. ಅಂದ್ರೆ ಯಾವುದೇ ಆರ್ಥಿಕ ಚಟುವಟಿಕೆ ನಡೀಬೇಕು ಅಂತ ಹೇಳಿದ್ರೆ ಒಂದು ಉತ್ಪಾದನೆ ಆಗ್ಬೇಕು, ಅನುಭೋಗ ಆಗ್ಬೇಕು, ವಿನಿಮಯ ಆಗ್ಬೇಕು, ಮತ್ತೊಂದು ಹಂಚಿಕೆ ಆಗ್ಬೇಕು. ಇದನ್ನ ನಾವು ಆರ್ಥಿಕ ಚಟುವಟಿಕೆ ಅಂತ ಹೇಳಿ ಕರಿತೀವಿ. ಆರ್ಥಿಕ ಪ್ರಕ್ರಿಯೆ ಬೇರೆ, ಆರ್ಥಿಕ ಚಟುವಟಿಕೆ ಬೇರೆ. ಇದಿಷ್ಟು ಈ ದಿನದ ತರಗತಿಯ ಪ್ರಮುಖ ಅಂಶಗಳು.